ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ಉತ್ತರ ನಕ್ಷತ್ರದಲ್ಲಿ ಜನಿಸಿದವರ ವಿಶೇಷತೆಗಳು ಹಾಗೂ ಉತ್ತರ ನಕ್ಷತ್ರದಲ್ಲಿ ಜನಿಸಿದವರಿಗೆ ಹಣ, ಅದೃಷ್ಟ, ಖ್ಯಾತಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ನಾನು ನಿಮ್ಮ ಆಧ್ಯಾತ್ಮಿಕ ಜೊತೆಗಾರ ರಮೇಶ್ ಸಣ್ಣಸ್ವಾಮಿ. ಉತ್ತರ ನಕ್ಷತ್ರವು ನಕ್ಷತ್ರಗಳಲ್ಲಿ 12ನೇ ನಕ್ಷತ್ರ. ಆರ್ಯಮನು ಈ ನಕ್ಷತ್ರದ ಅಧಿದೇವತೆ ಆಗ್ತಾರೆ. ರವಿಯು ಈ ನಕ್ಷತ್ರದ ಗ್ರಹಾಧಿಪತಿ ಆಗ್ತಾರೆ. ಉತ್ತರ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿದವರು ಸಿಂಹರಾಶಿಗೆ, ಹಾಗೆ 2 ಮತ್ತು 3, 4ನೇ ಪಾದದಲ್ಲಿ ಜನಿಸಿದವರು ಕನ್ಯಾ ರಾಶಿಗೆ ಸೇರ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದವರ ಹೆಸರಿಡಲು ಟೆ, ಟೋ, ಪ, ಪಿ ಅಕ್ಷರಗಳು ಸೂಕ್ತವಾಗಿವೆ. ಈ ನಕ್ಷತ್ರ ಮನುಷ್ಯ ಗಣಕ್ಕೆ ಸೇರುತ್ತದೆ. ಆದಿನಾಡಿ, ಅಂಧಲೋಚನ, ಸ್ತ್ರೀಲಿಂಗ ನಕ್ಷತ್ರ, ಉದರರಜ್ಜು, ಕ್ಷತ್ರಿಯ ಜಾತಿಗೆ ಸೇರುತ್ತದೆ. ಅಸುಯೋನಿ ಇತ್ಯಾದಿಗಳನ್ನು ಸೂಚಿಸುತ್ತದೆ. ಉತ್ತರ ನಕ್ಷತ್ರದಲ್ಲಿ ಜನಿಸಿದವರು ಮಧ್ಯಮ ಎತ್ತರ, ದುಂಡನೆಯ ಮುಖ, ನೋಡಲು ಆಕರ್ಷಕವಾಗಿರ್ತಾರೆ. ಈ ನಕ್ಷತ್ರದಲ್ಲಿ ಸ್ತ್ರೀಯರು ಮಧ್ಯಮ ಎತ್ತರ, ರೂಪವತಿಯು, ವಿನಯವಂತರು ಆಗಿರ್ತಾರೆ. ಧನವಂತಳು, ಆರೋಗ್ಯವಂತಳು, ಸ್ಥಿರಬುದ್ಧಿಯುಳ್ಳವರು, ದೇವ ಬ್ರಾಹ್ಮಣರಲ್ಲಿ ಭಕ್ತಿಯುಳ್ಳವರು, ಧರ್ಮ ಕಾರ್ಯಗಳಲ್ಲಿ ಆಸಕ್ತಿಯುಳ್ಳವರು ಆಗಿರ್ತಾರೆ. ಇನ್ನು ಇವರ ವಿಶೇಷ ಗುಣಗಳನ್ನು ನೋಡೋದಾದರೆ ಸರ್ವಜನಪ್ರಿಯರು, ವಿದ್ಯಾವಂತರು, ವಿದ್ಯೆಯ ಬಲದಿಂದ ಧನವನ್ನು ಸಂಪಾದಿಸುವವರು, ಸುಖಿಯು, ಶತ್ರುಗಳನ್ನು ಜಯಿಸುವವರು ಆಗಿರ್ತಾರೆ. ಶಸ್ತ್ರವಿದ್ಯೆ ನಿಪುಣರು, ಚಿತ್ರಕಲೆಯಲ್ಲಿ ಆಸಕ್ತಿ ಇರುವವರು, ಹಾಗೆಯೇ ಆಕರ್ಷಕ ಕಣ್ಣುಗಳನ್ನು ಹೊಂದಿರ್ತಾರೆ. ಇನ್ನು ಇವರ ಉದ್ಯೋಗ ವಿಶೇಷತೆ ನೋಡೋದಾದರೆ ಸರ್ಕಾರಿ ಸಂಬಂಧ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುವ ಯೋಗ ಇರುತ್ತದೆ. ಆಡಳಿತ, ವೈದ್ಯಕೀಯ, ರಾಸಾಯನಿಕ ಶಾಸ್ತ್ರ, ಔಷಧಿ ತಜ್ಞ, ಇಂಜಿನಿಯರು, ಲೇಖಕ, ಷೇರು ವ್ಯಾಪಾರಿ, ನೇತ್ರ ಚಿಕಿತ್ಸಕ, ಹೃದಯ ರೋಗ ತಜ್ಞ, ಹಾಗೆಯೇ ಕ್ರಿಯಾತ್ಮಕ ಕೆಲಸಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡಿರ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರು ಹೆಚ್ಚಾಗಿ ಸರ್ಕಾರಿ ಸಂಬಂಧಿತ ಕಚೇರಿಗಳಲ್ಲಿ ಕೆಲಸ ಮಾಡ್ತಾರೆ. ಹಾಗೆ ವಾಣಿಜ್ಯ ಮತ್ತು ಹಣಕಾಸು ಕ್ಷೇತ್ರಗಳಲ್ಲಿ, ಹಾಗೆಯೇ ಗಣಕ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಸೇವೆ ಸಲ್ಲಿಸುತ್ತಾರೆ. ಇನ್ನು ಇವರ ಪ್ರೀತಿ, ಪ್ರೇಮ, ವೈವಾಹಿಕ ಜೀವನದ ಬಗ್ಗೆ ನೋಡೋದಾದರೆ ಉತ್ತರ ನಕ್ಷತ್ರದ ಅಧಿಪತಿ ರವಿಗ್ರಹ ಆಗಿರೋದ್ರಿಂದ ಕಾಲೇಜು ಶಿಕ್ಷಣ, ಪದವಿ ಶಿಕ್ಷಣಗಳಲ್ಲಿ ಓದುವಾಗಲೇ ನಿಮ್ಮ ಒಂದು ಕ್ರಿಯಾತ್ಮಕತೆ ಮತ್ತು ಆಕರ್ಷಕ ವ್ಯಕ್ತಿತ್ವಕ್ಕೆ ತುಂಬ ಜನ ಸೋತಿರ್ತಾರೆ. ನೀವು ವಯಸ್ಸಿನಲ್ಲಿ ಪ್ರೀತಿ ಪ್ರೇಮದಲ್ಲಿ ಮುಳುಗಿ ಕೆಲವರು ನೋವನ್ನು ತಿಂದಿರ್ತೀರ. ನಂತರ ಸಾಮಾಜಿಕ ಮತ್ತು ಕೌಟುಂಬಿಕ ಒತ್ತಡಗಳಿಂದ ಶಿಕ್ಷಣವನ್ನು ಮುಗಿಸಿ ಜೀವನವನ್ನು ಕಟ್ಟಿಕೊಂಡಿರ್ತೀರಿ. ನಿಮ್ಮ ಸಂಗಾತಿಯು ನೋಡಲು ತುಂಬ ಸುಂದರವಾಗಿರ್ತಾರೆ. ಅದರಲ್ಲೂ ತುಂಬ ಗಂಭೀರತೆ ಮುಖದಲ್ಲಿ ಕಾಣ್ತದೆ ಮತ್ತು ನಿಮಗಿಂತ ಹೆಚ್ಚಿನ ಮೆಚುರಿಟಿಯನ್ನು ಹೊಂದಿರ್ತಾರೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಾಗಿ ತೊಡಗಿಕೊಂಡಿರ್ತಾರೆ. ಇದರಿಂದ ಆಗಾಗ್ಗೆ ದಾಂಪತ್ಯದಲ್ಲಿ ಮನಸ್ತಾಪ, ಕಿರಿಕಿರಿ ಉಂಟಾಗುತ್ತದೆ. ಸಮಾಜದಲ್ಲಿ ನಿಮಗೆ ತನ್ನದೇ ಆದ ಒಂದು ಸ್ಥಾನಮಾನ, ಗೌರವವನ್ನು ನೀವು ಹೊಂದಿರ್ತೀರಿ. ಇನ್ನು ಈ ನಕ್ಷತ್ರದ ಆರೋಗ್ಯ ಬಗ್ಗೆ ನೋಡೋದಾದರೆ ನಿಮ್ಮದು ಸ್ವಲ್ಪ ಉಷ್ಣ ಪ್ರಕೃತಿ ಶರೀರ ಆಗಿರೋದ್ರಿಂದ ತಲೆನೋವು ಆಗಾಗ್ಗೆ ಕಾಡುವ ಸಾಧ್ಯತೆ ಇರುತ್ತದೆ. ಹಾಗೆ ಬೆನ್ನು ನೋವು ಅನ್ನೋದು ನಿಮಗೆ ಮಧ್ಯ ವಯಸ್ಸಿನ ನಂತರ ಬಾಧಿಸುತ್ತದೆ. ಹಾಗೆ ಹೆಚ್ಚಾಗಿ ನೀವು ಜೀರ್ಣಾಂಗ ವ್ಯವಸ್ಥೆ ಬಗ್ಗೆ ಜಾಗ್ರತೆಯಾಗಿ ಇರಬೇಕಾಗುತ್ತೆ. ನಿಯಮಿತವಾದ ಒಂದು ಆಹಾರ, ವ್ಯಾಯಾಮ, ನಡಿಗೆ, ಯೋಗ ಮತ್ತು ಆಹಾರ ಕ್ರಮಗಳನ್ನು ನೀವು ಅಳವಡಿಸಿಕೊಂಡ್ರೆ ದೀರ್ಘಾಯುಷ್ಯನ್ನು ಹೊಂದಿರ್ತಾರೆ. ಇನ್ನೊಂದು ಇವರ ವಿಶೇಷ ಗುಣ ಏನು ಅಂದರೆ ಸಣ್ಣ ವಯಸ್ಸಿನಲ್ಲೇ ತಮ್ಮ ಸ್ವಂತ ಬಲದಿಂದ ಹಣವನ್ನು ಗಳಿಸಿರ್ತೀರ. ಹಾಗೆ ಮಾದರಿಯಾಗಿ ಸಮಾಜದಲ್ಲಿ ಬದುಕುತ್ತಿರ್ತೀರ. ಈಗ ಮುಖ್ಯವಾಗಿ ನಿಮಗೆ ಹಣ, ಅದೃಷ್ಟ, ಖ್ಯಾತಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ. 3 ಉಪಾಯಗಳನ್ನ ತಿಳಿಸ್ಕೊಡ್ತೇನೆ. ನೀವು ಮಾಡಿ ಮತ್ತು ಕಮೆಂಟ್ ಮಾಡಿ. ಮೊದಲನೇ ಉಪಾಯ ಗೋದಾನ. ನಿಮಗೆ ಅನುಕೂಲ ಇದ್ದರೆ ಪ್ರತ್ಯಕ್ಷ ಗೋದಾನ ಮಾಡಿ, ಇಲ್ಲ ಅಂದರೆ ಅಪ್ರತ್ಯಕ್ಷ ಅಂದರೆ ಬೆಳ್ಳಿಯಲ್ಲೋ ಅಥವಾ ಚಿನ್ನದಲ್ಲಿ ಅಥವಾ ಪಂಚಲೋಹದಲ್ಲಿ ಒಂದು ಗೋವಿನ ದಾನವನ್ನು ನೀವು ಬ್ರಾಹ್ಮಣರಿಗೆ ಮಾಡಿದರೆ ಒಂದು ಅದ್ಭುತ ಫಲವನ್ನು ನೀವು
ಖಂಡಿತ ಪಡಿತೀರಾ. ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಅದೃಷ್ಟ ಯೋಗ ಅನ್ನೋದು ಪ್ರಾರಂಭವಾಗುತ್ತೆ. ಆದಷ್ಟು ಪ್ರತ್ಯಕ್ಷ ಗೋದಾನ ಅಂದರೆ ಯಾರಿಗೆ ಅವಶ್ಯಕತೆ ಇರುತ್ತೆ ಅವರಿಗೆ ನೀವು ಒಂದು ಗೋದಾನ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ. ಹಾಗೆ ಒಂದು ತಾಮ್ರದ ಚೆಂಬನ್ನು ಹುಣ್ಣಿಮೆ ದಿನ ತೆಗೆದುಕೊಂಡು ಬನ್ನಿ. ಹಾಗೆ ಪೂಜೆ ಮಾಡಿ ದೇವರ ಮನೆಯಲ್ಲಿಡಿ. ಪ್ರತಿದಿನ ಒಂದು ಚಮಚ ತುಪ್ಪ ಹಾಕುತ್ತಾ ಬನ್ನಿ. 7 ದಿನದ ನಂತರ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಶಿವಾಲಯದಲ್ಲಿ ಬ್ರಾಹ್ಮಣರಿಗೆ ನೀವು ದಾನ ನೀಡಿ. ಈ ರೀತಿ 3 ತಿಂಗಳಲ್ಲಿ 3 ಬಾರಿ ಈ ರೀತಿ ಮಾಡ್ತಾ ಬನ್ನಿ. ಮಾಡ್ತಾ ಬಂದರೆ ನಿಮ್ಮ ಜೀವನದಲ್ಲಿ ನಿಂತು ಹೋದ ಕೆಲಸಗಳು ಕೈಗೂಡ್ತವೆ, ಬರಬೇಕಾದ ಹಣ ಬಂದು ಸೇರ್ತದೆ, ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಲಾಭವನ್ನು ಗಳಿಸ್ತೀರ. ಹಾಗೆ 3ನೇ ಉಪಾಯ, ಒಂದು ಭಾನುವಾರ ಧರ್ಮಪುರಿ ಕ್ಷೇತ್ರಕ್ಕೆ ಹೋಗಿ ಲಕ್ಷ್ಮೀ ನರಸಿಂಹಸ್ವಾಮಿಯವರನ್ನು ದರ್ಶನ ಮಾಡಿಕೊಂಡು ಸೇವೆ ಸಲ್ಲಿಸಿ ಅಲ್ಲೇ ಕ್ಷೇತ್ರವಾಸ ಮಾಡ್ಕೊಂಡು ಬನ್ನಿ ಭಾನುವಾರ. ನಂತರ ನಿಮ್ಮ ಜೀವನದಲ್ಲಿ ಆಗುವ ಚಮತ್ಕಾರವನ್ನು ನೀವೇ ನೋಡಿ. ನಿಮ್ಮ ಪೂರ್ವಜನ್ಮದ ಕರ್ಮಗಳೆಲ್ಲ ಕರಗಿ ನಿಮ್ಮ ಜೀವನದಲ್ಲಿ ಭಾಗ್ಯೋದಯ ಅನ್ನೋದು ಉಂಟಾಗುತ್ತದೆ. ಒಮ್ಮೆ ಪ್ರಯತ್ನಿಸಿ ನೋಡಿ, ನಂತರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧರ್ಮಪುರಿ ಲಕ್ಷ್ಮೀ ನರಸಿಂಹ ತುಂಬ ಅದ್ಭುತವಾದ ಕ್ಷೇತ್ರ, ನಿಮ್ಮ ನಕ್ಷತ್ರದವರಿಗೆ ತುಂಬ ಅದೃಷ್ಟವನ್ನು ತಂದುಕೊಡುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.